Good morning, DXN. My name is Ananda Masri, Bagalkot, Karnataka State. My mobile number is 9242494770. WhatsApp number is 9900913869. ಯೂಟ್ಯೂಬರ್ಗಳಿಗೆ ಯೂಟ್ಯೂಬ್ನವರು ಒಂದಷ್ಟು ಸ್ಫೂರ್ತಿ ಇರಲಿ ಅಂತ ತಿಳ್ಕೊಂಡು ಇನ್ಸ್ಪೈರೇಷನ್ ಅಂತ ತಿಳ್ಕೊಂಡು ಕೆಲವು ಸಜೆಷನ್ಗಳನ್ನ ಕೊಡ್ತಾರ. ಅದ್ರೊಳಗೆ ನನಗ ಡಿಎಕ್ಷನ್ ಆಯುರ್ವೇದ ಸೀರೀಸ್ ಅನ್ನೋದ್ರ ಬಗ್ಗೆ ನೀವು ವಿಡಿಯೋ ಮಾಡ್ರಿ, ಅಂದ್ರೆ ಜನರಿಗೆ ಬಹಳ ನೀವು ಇಷ್ಟ ಆಗ್ತೀರಿ, ಬಹಳ ಒಳ್ಳೆ ವಿಚಾರ, ಅದು ಒಳ್ಳೆ ವಿಷಯ, ಉಪಯುಕ್ತವಾದ ವಿಷಯ ಅಂತ ನನಗ ಸಜೆಷನ್ ಅನ್ನ ಯೂಟ್ಯೂಬ್ ಅವರು ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಾನೀಗ ನಮ್ಮ ಡಿಎಕ್ಷನ್ ಆಯುರ್ವೇದ ಸೀರೀಸ್ಗಳ ಬಗ್ಗೆ ಮಾತನಾಡಬೇಕು ಅಂತ ಈಗ ಕೂತಿದ್ದೀನಿ ನಾನು. ನಮ್ಮ ಈ ಆಯುರ್ವೇದಿಕ್ ಸೀರೀಸ್ಗಳು ಎಷ್ಟದವಪ್ಪ ಅಂತಂದ್ರೆ ಒಟ್ಟು 6 ಅದಾವ. ಈ 6 ಆಯುರ್ವೇದ ಸೀರೀಸ್ಗಳನ್ನ ಯಾಕೆ ತೆಗೆದ್ರು ನಮ್ಮ ಡಿಎಕ್ಷನ್ ಕಂಪ್ನಿಯವರು ಅಂತಂದ್ರ, ಇಲ್ಲಿರ್ತಕ್ಕಂಥ ಪ್ರತಿಯೊಂದು ಬಹಳ ಬಹಳ ಮಹತ್ವದದಾವ. ಅಶ್ವಗಂಧ ಆಗಿರ್ಬಹುದು, ನೀಮ್ ಆಗಿರ್ಬಹುದು, ಕಪ್ಪು ಜೀರಿಗೆ ಆಗಿರ್ಬಹುದು, ತ್ರಿಫಲ ಆಗಿರ್ಬಹುದು, ಪ್ರತಿಯೊಂದು ಅತ್ಯಂತ ಮಹತ್ವದ 6 ಆಯುರ್ವೇದಿಕ್ ಸೀರೀಸ್ಗಳನ್ನ ನಮ್ಮ ಡಿಎಕ್ಷನ್ ಕಂಪನಿಯವರು ಮಾರ್ಕೆಟಿಗೆ ತಗೊಂಡ್ಬಂದಾರ. ಅವು ಎಷ್ಟು ಜೆನ್ಯೂನ್ ಆಗ್ಯದವಪ್ಪ ಅಂದ್ರ ನಾವು ಎಷ್ಟು ಹೇಳಿದ್ರು ಕಮ್ಮಿನೇ. ಅದ್ರೊಳಗೆ ನಾನು ಇವತ್ತಿನ ದಿವಸ ಒಂದು ಪ್ರಾಡಕ್ಟ್ ಬಗ್ಗೆ ಮಾತಾಡ್ಬೇಕಂತ ಮಾಡಿದ್ದೀನಿ. ಯಾಕಂದ್ರೆ ನಾವೀಗ ಎಲ್ಲಾ 3-4 ಪ್ರಾಡಕ್ಟ್ಗಳನ್ನು ಒಮ್ಮೆಲೆ ಹೇಳಿಬಿಟ್ಟಿವಪ್ಪ ಅಂದ್ರ ಕೇಳುವವರಿಗೆ, ನೋಡುವವರಿಗೆ ಅಷ್ಟು ಸರಿಯಾದ ಮಾಹಿತಿ ಸಿಗೋದಿಲ್ಲ ಅನ್ನೋ ಸಲುವಾಗಿ ಒಂದಷ್ಟು ಒಂಚೂರು ಜಾಸ್ತಿ ವಿವರಣೆಯನ್ನು ಕೊಟ್ಟು ಸರಿಯಾಗಿ ಜನರಿಗೆ ಅರ್ಥ ಆಗೋ ರೀತಿಯಲ್ಲಿ ಒಂದನೇದ್ದು ಫಸ್ಟ್ ಯಾವ್ದಪ್ಪ ಅಂತ ಕೇಳಿದ್ರೆ ಅದು ಅಶ್ವಗಂಧ. ಡಿಎಕ್ಷನ್ ಅಶ್ವಗಂಧ ಅನ್ನುವಂಥದ್ದು ಇವತ್ತ ನಿನ್ನೆಯ ಅಲ್ಲ. ಅದು ಬಹಳ ದಿನಗಳಿಂದ, ಬಹಳ ವರ್ಷಗಳಿಂದ ನಮ್ಮ ದೇಶದೊಳಗೆ ಅದು ಆಯುರ್ವೇದಿಕ್ ಮೆಡಿಸಿನ್ ಆಗಿ ಕೆಲಸ ಮಾಡ್ತದೆ. ಬಹಳಷ್ಟು ಉಪಯೋಗ ಬರ್ತದ. ಅಶ್ವಗಂಧವು ಭಾರತದ ಉಷ್ಣ ವಲಯದ ಮೂಲವಾಗಿದ್ದು 2000ಕ್ಕೂ ಹೆಚ್ಚು ವರ್ಷಗಳಿಂದ ಭಾರತೀಯ ವೈದ್ಯಕೀಯ ಸಂಪ್ರದಾಯದಲ್ಲಿ ಬಳಸಲಾಗುತ್ತಿದೆ. ನೋಡ್ರಿ, ಇದನ್ನ ನಮ್ಮ ದೇಶದೊಳಗ ಆಯುರ್ವೇದದೊಳಗ ಕಳೆದ ಸುಮಾರು 2000 ವರ್ಷಗಳಿಂದ ಇದನ್ನು ಬಳಸ್ಲಾಕತ್ಯಾರ. ರಾಜ ಮಹಾರಾಜರ ಕಾಲದಿಂದಲೂ ಕೂಡ ಇದರ ಬಳಕೆ ಅದ. ಜನಪ್ರಿಯವಾಗಿ ಇದನ್ನು ವಿಂಟರ್ ಚೆರ್ರಿ ಅಥವಾ ಇಂಡಿಯನ್ ಜಿನ್ಸೆಂಗ್ ಎಂದು ಕರೆಯುತ್ತಾರೆ. ಇದನ್ನ ಇಂಡಿಯನ್ ಜಿನ್ಸೆಂಗ್ ಅಂತ ಕರೀತಾರ. ಕೊರಿಯಾ, ಚೀನಾ ಅಲ್ಲೆಲ್ಲ ಜಿನ್ಸೆಂಗ್ ಅಂತ ಒಂದು ಬೇರು ಸಿಗ್ತದೆ. ಬೇರು, ಅದರಿಂದ ತಯಾರು ಮಾಡಿದಂತ ಔಷಧಗಳು ಸಿಗ್ತಾವ. ಕ್ಯಾಪ್ಸಲ್ ಸಿಗ್ತಾವು, ಟ್ಯಾಬ್ಲೆಟ್ ಸಿಗ್ತಾವು. ಅವು ಏನ್ ಕೆಲಸ ಮಾಡ್ತಾವು ಆ ಕೆಲಸವನ್ನ ನಮ್ಮ ಈ ಅಶ್ವಗಂಧ ಮಾಡ್ತದೆ. ಮೋಸ್ಟ್ ಇಂಪಾರ್ಟೆಂಟ್, ಇದನ್ನ ಸಂಸ್ಕೃತದಲ್ಲಿ ಅಶ್ ಎಂದರೆ ಕುದುರೆ, ಅಶ್ ಅಥವಾ ಅಶ್ವ ಅಂತಾರ, ಕುದುರೆ. ಮತ್ತು ಗಂಧ ಎಂದರೆ ಕುದುರೆಯ ವಾಸನೆ ಅಂತ ಅರ್ಥ ಆಗ್ತದೆ. ಆದ್ದರಿಂದ ಅಶ್ವಗಂಧವು ಕುದುರೆಯ ಶಕ್ತಿ ಮತ್ತು ಚೈತನ್ಯ ಎಂದು ಸೂಚಿಸಲ್ಪಡುತ್ತದೆ. ಈ ಅಶ್ವಗಂಧ ನಾವು ಸೇವನೆ ಮಾಡೋದ್ರಿಂದ ನಾವು ಕುದುರೆ ತರ ತುಂಬಾ ಆಕ್ಟಿವ್ ಆಗ್ತೀವಿ, ಶಕ್ತಿಶಾಲಿ ಆಗ್ತೀವಿ ಅನ್ನುವಂಥ ಒಂದು ನಂಬಿಕೆ. ಅದು ಸತ್ಯ ಕೂಡ. ಜಿನ್ಸೆಂಗ್ ಕೂಡ ಅದೇ ರೀತಿ ಕೆಲಸ ಮಾಡುತ್ತೆ. ಅಶ್ವಗಂಧವು ಅಲ್ಕಲೈಡ್ಸ್, ವಿಥನೋಲೈಡ್ಸ್, ಸೋಮ್ನಿಫೆರಿಯನ್, ಕ್ಲೋರೋಜೆನಿಕ್ ಆಸಿಡ್
ಬೀಟಾ ಸಿಟೋಸ್ಟೆರಾಲ್ ಇತ್ಯಾದಿಗಳನ್ನು ಒಳಗೊಂಡಿದೆ. ಈ ಅಶ್ವಗಂಧ ಅನ್ನುವಂಥದ್ದು ಏನೈತಿ ನೋಡ್ರಿ, ಇದು ನಮ್ಮ ಅಶ್ವಗಂಧ. ಇದಕ್ಕೆ ಡಿಎಕ್ಷನ್ ಅಶ್ವಗಂಧ ಅಂತ ಹೇಳ್ತಾರೆ. ಇದು ಒಂದು ಬೇರು, ಒಂದು ಗಿಡಮೂಲಿಕೆ. ಇದು ಇದು ಎಷ್ಟು ಉಪಯುಕ್ತ ಐತಪ್ಪ ಅಂತಂದ್ರ ಪುರುಷರಿಗೆ ಚೈತನ್ಯವನ್ನು ಕೊಡ್ತದೆ. ಕೆಲವರಿಗೆ ಲೈಂಗಿಕ ಆಸಕ್ತಿಯಲ್ಲಿ ತೊಂದರೆ ಇರ್ತದೆ, ಸಮಸ್ಯೆ ಇರ್ತದೆ, ಅಥವಾ ಕೊರತೆ ಇರ್ತದೆ. ಅದನ್ನ ಈ ಅಶ್ವಗಂಧ ನೀಗಿಸ್ತದೆ. ಮತ್ತ ಅಶ್ವಗಂಧ ಅದಷ್ಟನ್ನೇ ಮಾಡಲ್ಲ, ಮನುಷ್ಯನಿಗೆ ಚೈತನ್ಯವನ್ನು ಕೊಡ್ತದೆ, ಶಕ್ತಿಯನ್ನು ಕೊಡ್ತದೆ, ಯುಕ್ತಿಯನ್ನು ಕೊಡ್ತದೆ. ಆಮೇಲೆ ರಾತ್ರಿ ಸರಿಯಾಗಿ ನಿದ್ರೆ ಬರ್ತದೆ. ಕೆಲವರಿಗೆ ರಾತ್ರಿ ನಿದ್ರೆ ಬರುವುದಿಲ್ಲ ಅಂತ ಹೇಳ್ತಾರಲ್ಲ, ಅಂಥವ್ರು ಅಶ್ವಗಂಧವನ್ನು ತಗೊಳ್ಳೋದು ಬಹಳ ಚಲೋ. ಅಶ್ವಗಂಧ ಬಹಳ ದೃಷ್ಟಿಯಿಂದ ಉಪಯುಕ್ತ ಅದ. ಮತ್ತೆ ಈ ಪ್ಯಾರಲಿಸಿಸ್ ಆದವರು, ಅವರೆಲ್ಲ ನರಗಳ ದೌರ್ಬಲ್ಯ ಇರ್ತದಲ್ಲ, ಅವರು ಕೂಡ ಈ ಅಶ್ವಗಂಧವನ್ನ ಬಳಸ್ತಾರ. ನರಗಳಲ್ಲಿ ಚೈತನ್ಯ ಬರಲಿ, ಶಕ್ತಿ ಬರಲಿ ಅಂತ ತಿಳ್ಕೊಂಡು. ಅಶ್ವಗಂಧದ ಮಹತ್ವ ಬಹಳ ಮಂದಿಗೆ ಗೊತ್ತದ. ನಮ್ಮ ದೇಶದೊಳಗೆ ಇದ್ರ ಬಗ್ಗೆ ಬಹಳ ಪ್ರಚಲಿತವಾದಂತಹದ್ದು. ಇದನ್ನ ಸೇವನೆ ಮಾಡೋದ್ರಿಂದ ಬಹಳಷ್ಟು ಸಮಸ್ಯೆಗಳು ಕಂಟ್ರೋಲಿಗೆ ಬರ್ತಾವ ನೋಡ್ರಿ. ಅದರೊಳಗೆ ಒಂದು ಉದಾಹರಣೆ ಹೇಳ್ಬೇಕಪ್ಪ ಅಂತಂದ್ರ, ಒತ್ತಡ ನಿವಾರಣೆಗೆ ಸಹಾಯ ಮಾಡುತ್ತದೆ. ಸ್ಟ್ರೆಸ್, ಟೆನ್ಷನ್. ಇವತ್ತಿನ ದಿವಸ ಯಾರಿಗಿಲ್ರಪ್ಪ ಸ್ಟ್ರೆಸ್ಸು, ಟೆನ್ಷನ್ನು. ಆನ್ಲೈನ್ ಜಾಬ್ ಮಾಡೋರ್ಗಂತೂ ವಿಪರೀತ ಸ್ಟ್ರೆಸ್ಸು, ಟೆನ್ಷನ್. ಬಾಸ್ ಏನೇನ್ ಕೆಲಸ ಹೇಳ್ತಾರ ಅದನ್ನೆಲ್ಲ ಕರೆಕ್ಟ್ ಆಗಿ ಮಾಡ್ಬೇಕು. ಒತ್ತಡಗಳು ಬಹಳ ಇರ್ತಾವ ಅವರಿಗೆ. ನೋಡ್ಲಿಕ್ಕೆ ಅವ್ರು ಬಹಳ ಚಂದ ಕಾಣಿಸ್ತಿರ್ತದ, ಮೇಲೆ ಚಂದ ಇರ್ತಾರ, ಅವ್ರು ಬಹಳ ಅಗದಿ ಆಕ್ಟಿವ್ ಕಾಣಿಸ್ತಾರ. ಬಟ್ ಅವರಿಗೆ ಸ್ಟ್ರೆಸ್ ಬಹಳ ಇರ್ತದ, ಮಾನಸಿಕ ಒತ್ತಡ. ಆ ಮಾನಸಿಕ ಒತ್ತಡವನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಈ ಅಶ್ವಗಂಧ ಬಹಳ ಉಪಯುಕ್ತ. ಅಂಥವ್ರು ಏನಪ್ಪಾ ಅಂತಂದ್ರ ದಿವಸ ಒಂದು ಟ್ಯಾಬ್ಲೆಟ್ ಬೆಳಗ್ಗೆ ಖಾಲಿ ಹೊಟ್ಟಿಲೆ ತಗೊಳ್ಳೋದು ಬಹಳ ಒಳ್ಳೇದು. ಇಲ್ಲ ಸ್ವಲ್ಪ ಸಮಸ್ಯೆ ಅದ, ಅವರಿಗೆ ಸ್ವಲ್ಪ ತೊಂದರೆ ಅದ, ಜಾಸ್ತಿನೇ ಅದ ತೊಂದರೆ ಅಂತಂದ್ರೆ ಬೆಳಗ್ಗೆ ಒಂದು, ಸಾಯಂಕಾಲ ಒಂದು. ಮೊದಲನೇ ವಾರ ಒಂದು ತಗೊಂಡ್ರು ಸಾಕು. ಎರಡನೇ ವಾರದಿಂದ ಬೆಳಗ್ಗೆ ಒಂದು, ಸಾಯಂಕಾಲ ಒಂದು ಅಶ್ವಗಂಧ ಟ್ಯಾಬ್ಲೆಟ್. ನಮ್ದು ಈ ಅಶ್ವಗಂಧ ಟ್ಯಾಬ್ಲೆಟ್ ಏನೈತಿ ನೋಡ್ರಿ, ಅಗದಿ ಅಗದಿ ಅಂದ್ರೆ ಅಗದಿ ಅದ್ಭುತ ಐತ್ರಿ. ಬಹಳ ಹೈಜೆನಿಕ್ ಆಗಿ, ಆರ್ಗ್ಯಾನಿಕ್ ಆಗಿ, ಪ್ರಾಮಾಣಿಕವಾಗಿ ತಯಾರು ಮಾಡ್ಯಾರ ಅಂತ ಹೇಳಿ ನಮ್ಮ ಡಿಎಕ್ಷನ್ ಕಂಪನಿಯ ಪ್ರಾಡಕ್ಟ್ಗಳ ಮೇಲೆ ಜಗತ್ತಿನಾದ್ಯಂತ ಬಹಳಷ್ಟು ನಂಬಿಕೆ. ಸುಮಾರು 189 ರಾಷ್ಟ್ರಗಳಲ್ಲಿ ಇದು ಇವತ್ತಿನ ದಿವಸ ನಡೆದದ. ಅಮೆರಿಕಾದಂತ ರಾಷ್ಟ್ರಗಳಲ್ಲಿ ಯಾವ ಪ್ರಾಡಕ್ಟ್ಗಳು ಸುಲಭವಾಗಿ ಒಳಗೆ ಹೋಗುದಿಲ್ಲ, ಪ್ರವೇಶ ಇಲ್ಲ. ಆದ್ರೆ ನಮ್ಮ ಡಿಎಕ್ಷನ್ ಪ್ರಾಡಕ್ಟ್ಗಳು ಅಲ್ಲಿ ಸೇಲ್ ಆಗ್ತಾ ಇದ್ದಾವೆ. ಅರಬ್ ಕಂಟ್ರಿ ಒಳಗೆ ಯಾವ ಸುಲಭವಾಗಿ ಒಳಗೆ ಹೋಗಲ್ಲ, ಅಲ್ಲಿ ನಮ್ಮ ಪ್ರಾಡಕ್ಟ್ಗಳು ಎಲ್ಲ ಸೇಲ್ ಆಗ್ತಾ ಇದ್ದಾವೆ. ಅಷ್ಟೇ ಅಲ್ಲ, ನಮ್ಮ ಫ್ಯಾಕ್ಟ್ರಿ ಕೂಡ ಅಲ್ಲಿ ಆಗಿದೆ. ಎಲ್ಲಿ? ದುಬೈ ಒಳಗೆ, ಅರಬ್ ಕಂಟ್ರಿಯಲ್ಲಿ. ನಾನು ಇದನ್ನ ಯಾಕೆ ಹೇಳ್ತೀನಿ ಅಂತಂದ್ರ ಇದ್ರ ಮಹತ್ವ ಬಹಳ ಅದ. ಸ್ಟ್ರೆಸ್ ಇರುವಂತವ್ರು, ಒತ್ತಡ ಇರುವಂತವ್ರು ಕಂಪಲ್ಸರಿ ಈ ಅಶ್ವಗಂಧ ಟ್ಯಾಬ್ಲೆಟ್ ಅನ್ನು ತಗೋಬೇಕು. ಆಮೇಲೆ ಉತ್ತಮ ನಿದ್ರೆ ನೀಡಲು ಸಹಾಯ ಮಾಡುತ್ತದೆ. ಕೆಲವರಿಗೆ ರಾತ್ರಿ ನಿದ್ರೆನೇ ಬರುದಿಲ್ಲ, ಮಧ್ಯದೊಳಗೆ ಇಷ್ಟಿಷ್ಟಕ ಎಚ್ಚರ ಆಗ್ಬಿಡ್ತದ, ವಾಪಸ್ ನಿದ್ರೆನ ಹತ್ತುದಿಲ್ಲ ಕೆಲವರಿಗೆ. ಏನೋ ಅವ್ರಿಗೊಂದು ಸಮಸ್ಯೆ ಅದು. ಅದು ಕೂಡ ಮಾನಸಿಕ ಒತ್ತಡದಿಂದ ಬರುವಂತಹದ್ದು, ಅದು ಕೂಡ ಸ್ಟ್ರೆಸ್ ನಿಂದ ಆಗಿರುವಂತಹದ್ದು. ಕಾರಣ ಆ ಸ್ಟ್ರೆಸ್ ಅನ್ನ ಬಿಡುಗಡೆ ಮಾಡ್ತದ, ಸ್ಟ್ರೆಸ್ ಅನ್ನ ಸರಿ ಮಾಡ್ತದೆ. ಅವಾಗ ಆಟೋಮೆಟಿಕ್ ಆಗಿ ಅವರಿಗೆ ಒಳ್ಳೆಯ ನಿದ್ರೆ ಬರ್ತದೆ. ರೆಗ್ಯುಲರ್ ಆಗಿ ಬಹಳ ತ್ರಾಸಿದ್ದವರು ಮೊದಲನೇ ವಾರ ಒಂದು, ಎರಡನೇ ವಾರದಿಂದ ಬೆಳಿಗ್ಗೆ ಒಂದು, ಸಾಯಂಕಾಲ ಒಂದು. ಇಲ್ಲ ಅಂತ ದೊಡ್ಡ ಪ್ರಮಾಣದಾಗ ಏನ್ ತ್ರಾಸ ಇಲ್ರಪ್ಪ ನಮಗ ಅಂತಂದ್ರೆ ರೆಗ್ಯುಲಾರಿಟಿ ಮೇಂಟೈನ್ ಮಾಡ್ಬೇಕಪ್ಪ ಅಂದ್ರೆ ನಾವು ಚೆನ್ನಾಗಿ ನಿದ್ರೆ ಮಾಡ್ಬೇಕು, ಸ್ಟ್ರೆಸ್ ಇಂದ ಮುಕ್ತವಾಗಿರ್ಬೇಕು, ಚೈತನ್ಯವಾಗಿರ್ಬೇಕಪ್ಪ, ಆಕ್ಟಿವ್ ಆಗಿರ್ಬೇಕಂತಂದ್ರೆ ದಿವಸ ಒಂದ್ ತಗೊಂಡ್ರೆ ಸಾಕು. ಇದು ಏನ್ ಮಾಡ್ತದೆ, ಇನ್ನ ಒಂದು ಮಹತ್ವದ ಕೆಲಸ ಅಂದ್ರ ದೇಹವನ್ನ ಪುನಶ್ಚೇತನಗೊಳಿಸ್ತದೆ. ದೇಹವನ್ನ ಪುನಶ್ಚೇತನಗೊಳಿಸುದಂದ್ರೆ ಏನ್ರಿ? ರೀಬಿಲ್ಟ್ ಮಾಡಿದಂಗ. ಅದು ನಮ್ಮ ದೇಹವನ್ನ ರೀಬಿಲ್ಟ್ ಮಾಡ್ತದ. ಅಂದ್ರ
ಅಷ್ಟು ಆರೋಗ್ಯಕರವಾಗಿರುವಂಗ ನೋಡ್ಕೋತದೆ. ಯಾವಾಗಲೂ ಕುದುರೆ ತರ ಆಕ್ಟಿವ್ ಆಗಿರುವಂಗ ನೋಡ್ಕೋತದೆ. ಕುದುರೆ ನೋಡ್ರಿ, ಒಂದು ಬೆಳಿಗ್ಗೆಯಿಂದ ಹಿಡ್ಕೊಂಡು ರಾತ್ರಿ ತನನು ಬೇಕಂದ್ರೆ ಹಂಗ ನಿಂತ ಬಿಟ್ಟಿರ್ತದ ಸ್ಟ್ಯಾಂಡಿಂಗ್. ಅದ್ರ ಕಾಲೊಳಗೆ ಬಹಳ ಶಕ್ತಿ ಕೊಟ್ಟಾನ ದೇವ್ರು. ಮತ್ತು ಆಯಾಸವನ್ನು ಕಡಿಮೆ ಮಾಡುತ್ತದೆ. ಇದು ಇವತ್ತಿನ ದಿವಸ ಯಾರಿಗಿಲ್ರಿಪ್ಪ? ಸ್ಟ್ರೆಸ್ ಯಾರಿಗಿಲ್ಲ? ಬಹಳ ಮಂದಿಗೆ ಸ್ಟ್ರೆಸ್ ಅದ. ನಿದ್ರೆ ರಾತ್ರಿ ಯಾರಿಗೆ ಸರಿಯಾಗಿ ಬರ್ತಾ ಇಲ್ಲ? ಬಹಳ ಮಂದಿಗೆ ಸರಿಯಾಗಿ ನಿದ್ರೆ ಬರ್ತಾ ಇಲ್ಲ. ಇನ್ನು ಯಾರಿಗೆ ಆಯಾಸ ಇಲ್ಲ ಹೇಳ್ರು? ಆಯಾಸ ಇರುವವರು ಬಹಳ ಜನ ಅದಾರ. ಯಾರಿಗೆ ಸ್ಟ್ರೆಸ್ ಇರ್ತದ ಅವ್ರಿಗೆ ಆಯಾಸ ಇದ್ದೇ ಇರ್ತದ. ಆ ಆಯಾಸವನ್ನು ಕೂಡ ಇದು ಕಮ್ಮಿ ಮಾಡ್ತದೆ. ಅದಕ್ಕೋಸ್ಕರ ಇದನ್ನ ಕನಿಷ್ಠ ದಿವ್ಸಕ್ಕೆ ಒಂದಾದ್ರೂ ಸೇವನೆ ಮಾಡೋದು ಬಹಳ ಮುಖ್ಯ. ಸ್ವಲ್ಪ ತೊಂದರೆ ಜಾಸ್ತಿ ಐತೆ ಅನ್ನುವರು ಮೊದಲನೇ ವಾರ ದಿವಸ ಒಂದು ಖಾಲಿ ಹೊಟ್ಟಿಲೆ, 2ನೇ ವಾರದಿಂದ ಬೆಳಗ್ಗೆ ಒಂದು ಸಾಯಂಕಾಲ ಒಂದು ಸಾಕು. ಇನ್ನ ಸಂತಾನೋತ್ಪತ್ತಿ ಆರೋಗ್ಯಕ್ಕೆ ಸಹಾಯ ಮಾಡುತ್ತದೆ. ಇದು ಕೂಡ ಬಹಳ ಇಂಪಾರ್ಟೆಂಟ್. ಜಿನ್ಸೆಂಗ್ ಯಾವ ರೀತಿ ಸಂತಾನೋತ್ಪತ್ತಿಗೆ ಮತ್ತು ಲೈಂಗಿಕ ಕ್ರಿಯೆಗೆ ಹೆಲ್ಪ್ ಮಾಡ್ತದ, ಅದೇ ರೀತಿಯಾಗಿ ಇದು ಕೂಡ ಸಂತಾನೋತ್ಪತ್ತಿಗೆ ಮತ್ತು ಲೈಂಗಿಕ ಕ್ರಿಯೆಗೆ ತುಂಬಾ ಸಹಾಯ ಮಾಡ್ತದೆ. ಅದಕ್ಕೆ ಬೇಕಾದಂತಹ ಶಕ್ತಿಯನ್ನ ಒದಗಿಸಿಕೊಡ್ತದೆ. ಅದಕ್ಕೋಸ್ಕರ ದಯವಿಟ್ಟು ನಮ್ಮ ಡಿಎಕ್ಸನ್ ಕಂಪನಿಯ ಆರ್ಗ್ಯಾನಿಕ್ ಆಗಿರ್ತಕ್ಕಂಥ, ಹೈಜೆನಿಕ್ ಆಗಿರ್ತಕ್ಕಂಥ, ಸಂಪೂರ್ಣ ಆರೋಗ್ಯಕರವಾಗಿರ್ತಕ್ಕಂಥ ಅಶ್ವಗಂಧ ಟ್ಯಾಬ್ಲೆಟ್ಗಳನ್ನ ಬಳಸ್ರಿ ಅಂತ ನಾನು ಮತ್ತೊಮ್ಮೆ ವಿನಂತಿಯನ್ನ ಮಾಡ್ಕೊತೀನಿ. ಮುಂದಿನ ವಿಡಿಯೋಗಳಲ್ಲಿ ನಾನು ಇನ್ನೂ 5 ಪ್ರಾಡಕ್ಟ್ಗಳ ಬಗ್ಗೆ ಸವಿವರವಾದ ಮಾಹಿತಿಯನ್ನು ಕೊಡ್ತೀನಿ ಅಂತ ಹೇಳ್ತೀನಿ. ದಯವಿಟ್ಟು ನನ್ನ ಈ ವಿಡಿಯೋವನ್ನು ಎಲ್ಲರೂ ನೋಡ್ರಿ, ಬೇರೆದವ್ರಿಗೂ ಕೂಡ ಶಿಫಾರಸ್ ಮಾಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಆಗ್ರಿ, ಬೇರೆದವ್ರಿಗೂ ಸಬ್ಸ್ಕ್ರೈಬ್ ಆಗ್ಲಿಕ್ಕೆ ಹೇಳ್ರಿ. ನನಗ ಹೇಳಲಿಕ್ಕೆ ಖುಷಿ ಬರ್ಬೇಕು. ಇನ್ನೂ ಅಷ್ಟು ಒಳ್ಳೊಳ್ಳೆ ವಿಡಿಯೋಗಳನ್ನ ಮಾಡ್ಬೇಕಪ್ಪ ಅಂದ್ರೆ ನಿಮ್ಮ ಬೆಂಬಲ ನನಗೆ ತುಂಬಾ ಅವಶ್ಯಕತೆ ಇದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್.